ಉಚ್ಚಂಡಿಯ ಲಕ್ಷ್ಮಣ ಮುತ್ಯ ಅವರ ಪಾದಕ್ಕೆ ಪಣಮಟ್ಟು ಈ ವೇದಿಕೆ ಮೇಲೆ ಆಸೀನವಾದಂತ ನಮ್ಮ ಪಕ್ಕದ ಜಿಲ್ಲೆಯ ಬಿಜಾಪುರ ಭಾಜಪ ಜಿಲ್ಲಾಧ್ಯಕ್ಷರಾದಂತ ನನ್ನ ಗುರುಲಿಂಗಪ್ಪಣ್ಣ ಅಂಗಡಿಯವರೇ, ಬಾಗಲಕೋಟೆ ಜಿಲ್ಲೆಯ ರೈತ ಸಂಘದ ಉಪಾಧ್ಯಕ್ಷ ರಾಮಣ್ಣ ಕರಜಿಗೆ ಅವರೇ, ಸುನೀಲ್ ಕದಂ ಅವರೇ, ಚವಾಣ್ ಅವರೇ, ರಾಜು ನದಾಫ್ ಅವರೇ, ಸಿರಿಸಲ್ಲ ಕುಮಾರ್ ಅವರೇ, ಅವರಿವರೆಲ್ಲರೇ ಯಾವತ್ತು ನಮ್ಮ ಚಿಕ್ಕಲ್ಕಿ, ಬಿದರಿ, ಜರವಾಡ, ತಲೋದಗಿ ರೈತ ಅಣ್ಣತಮ್ಮರೇ ಈ ಒಂದು ಹೋರಾಟಕ್ಕೆ ಬೆಂಬಲ ನೀಡಲಿಕ್ಕೆ ಬಂದಂತ ಬಾಗಲಕೋಟೆ ಜಿಲ್ಲೆಯಿಂದ, ಬಿಜಾಪುರ ಜಿಲ್ಲೆಯಿಂದ ಸಾಕಷ್ಟು ಹಳ್ಳಿಗಳಿಂದ ಬಂದಂತ ಯಾವತ್ತು ರೈತ ಮುಖಂಡರುಗಳೇ, ಇನ್ನು ಅವರಿವರೆಲ್ಲದೆ ಈ ಕೆಲಸವನ್ನು ಮಾಡೋಕೆ ನಾವು ಕೂಡ ನಿಮ್ ಜೊತೆಗಿರ್ತೇವಂತ ಹೋರಾಟಗಳು ಬಹಳಷ್ಟು ಸಾಕಷ್ಟು ಭಾಗಿಯುವಂತ ಹೋರಾಟಗಾರರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ ಮತ್ತು ಆರೋಗ್ಯ ದೌಡವರೇ, ಇದು ಸುಮಾರು 13 ವರ್ಷಗಳ ಹಿಂದೆ ಅಡಿಗಲ್ಲು ಸಮಾರಂಭ ಆದಂತ ಈ ಒಂದು ಯೋಜನೆ 13 ವರ್ಷದ ಏನು ಯೋಜನೆ ಆಗೈತಿ, ಸುಮಾರು 18 ಸಲ ಹೋರಾಟ ಮಾಡೋದಕ್ಕೆ ಜಮಖಂಡಿ ತಾಲೂಕು ಅಷ್ಟೇ ಅಲ್ಲ, ಬಿಜಾಪುರ ಜಿಲ್ಲೆ ಒಳಗ ಸಣ್ಣ ನೀರಾವರಿ ಇಲಾಖೆ ಮುಂದೆ ಹೋಗಿ ನಮ್ಮ ಅಣ್ಣ ರೈತರು ಸಾಕಷ್ಟು ಹೋಗಿ ಅನ್ನ ಸಾಂಬಾರು ಮಾಡ್ಕೊಂಡು ತಿನ್ ಬಂದ್ರು. ಅವಾಗ ಆಶ್ವಾಸನೆ ಕೊಡತ್ತಿದ್ರು ಅವ್ರು. ಇವತ್ತು ನೋಡ್ರಿ, ಆ ಅಧಿಕಾರಿಗಳಿಗೆ ಮತ್ತು ನಮ್ಮ ಆಳುವಂತ ಜನಪ್ರತಿನಿಧಿ ನಾಚಿಕೆ ಆಗ್ಬೇಕು. ಇಲ್ಲಿ ಹೋರಾಟಕ್ಕೆ ಅವರು ಕೂಡ ನಮ್ಮ ಗುರುಗಳು ಹೇಳಿಲ್ಲ, ಪಕ್ಷಾತೀತವಾಗಿ ಯಾಕೆ ಬೆಂಬಲ ಕೊಡಬಹುದು ಅವ್ರ ಹೇಳಿ. ಇವತ್ತು ನಮಗ ಜನಗಳಿಗೆ ದರ ಕೂಡ ಬಂದವ, ಬೆಂಬಲ ಕೊಡಕ್ ಮೂಕ್ ಪ್ರಾಣಿ ಬಂದವು. ಅವ್ರು ಇದಕ್ಕಿಂತ ಕರಿ ಅವರ ಅಂತ ಒಂದು ಜನಪ್ರತಿನಿಧಿಗಳ ನಮ್ಮ ದುರ್ದೈವ ಪಡ್ಕೊಂಡಿವಿ. ನಾವ ಸೃಷ್ಟಿ ಮಾಡಿವ್ರಿ. ಆ ಸೃಷ್ಟಿ ಮಾಡಾಗ ನಾವು ಹೆಂಗದ ನೋಡಿಲ್ಲ. ಏನೋ ಒಂದು ಭರವಸೆ ಇಟ್ಕೊಂಡ ಎಲ್ಲಕ್ಕೂ ಭರವಸೆ ಇಡುವ ಯಾವಪ್ಪ ಅಂದ್ರೆ ರೈತ. ಹಂಗೆ ಯಾವತ್ತು ನಮ್ಗೆ ದೊಡ್ಡ ಮನಸ್ಸನ್ನು ನಾವು ಭರವಸೆ ಇಟ್ಕೊತ ಬಂದೀವಿ. ಇದು ಕೇವಲ 50 ರಿಂದ 60 ಕೋಟಿ ಯೋಜನೆ. ಇದ್ರ ಜೊತೆಗೆ ಸಾಕಷ್ಟು ಕಾಜೋಳ ಆಗಿರ್ಬೋದು, ಮತ್ತೊಂದು ಮಗದೊಂದು ಅವತ್ತಿನ ಸರ್ಕಾರ ಏನು ಯೋಜನೆ ಅಡಿಗಲ್ ಮಾಡಿತ್ತು, ಸುಮಾರು 10 ವರ್ಷದಿಂದ ನೀರಾವರಿಗೆ ಅವು. ಇದು 14 ವರ್ಷ ಕಳೆದ್ರು ಇನ್ನೂ ಅದಕ್ಕೆ ನೀರಿನ ವ್ಯವಸ್ಥೆ ಆದ ಕೆಲಸ ಮಾಡಕ್ಕೆ ತಯಾರಿಲ್ಲ ಅಧಿಕಾರಿಗಳು. ಇದು ನಮಗೆ ಅನ್ಸಾತೈತಿ, ಏನು ದೊಡ್ಡ ನಿಲುವೈತ್ನ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ತಮ್ಮ ನನ್ನ ಕಾಲಕ್ಕಾಗಲಿ ಅದಕ್ಕೆ ಮಾಡಿಬೇಡ ಅಂತ ಹೇಳತ್ತಿರ್ಬೇಕು. ಇವ್ರ ಕರ್ಕೊಂಡು ನನ್ನ ಕಾಲದಾಗ ಮುಗಿದ ಹೆಸರು ಹಾಕಿ ಇವ್ರ ತಿರ್ಬೇಕು. ಅವ್ರ ಗಂಡ ಹೆಂಡತಿ ಜಗಳ ಕೂಸು ಬರೋ ಆತ. ಹಂಗ ನಾವು ರೈತರು ಅವ್ರ ಕೈಯಾಗ ಸಿಕ್ಕು ನೀವು ಅಡ್ಡಾಡಕತ್ತೀವಿ. ಅಲ್ಲ ಮಾರಾಯರೇ, ನಮಗ್ ಕೊಟ್ಟಂತ ಟ್ಯಾಕ್ಸ್ 50-60 ಕೋಟಿ ಟೆಂಡರ್ ಕೊಟ್ರಿ. ಆ ಟೆಂಡರ್ನ ಉಪಯೋಗ ಮಾಡಿದ್ರೆ ಮತ್ತೆ ನಾವು ಈಗ ಇಷ್ಟೊತ್ತಿಗೆ ನೀರಾವರಿ ಆಗಿತ್ತು ಸುಮಾರು 20 ರಿಂದ 30 ಕೋಟಿ ಮತ್ತೆ ಗೌರ್ಮೆಂಟ್ ಟ್ಯಾಕ್ಸ್ ಕೊಟ್ಟಿದ್ರು. ಹೆಚ್ಚಿಗೆ ಬೆಳಿಬೋದು. ನಾವೇ ನಮ್ಮ ಮನೆ ಮಕ್ಕಳ ಮದುವೆ ಮಾಡ್ರಿ, ನಮಗ ದೊಡ್ಡ ಕಾರ್ ಕೊಡಿಸಿ ಅಂತ ಕೇಳಕತ್ತಿಲ್ಲ, ನಮ್ಗೆ ನೀರಾವರಿ ಮಾಡ್ರಿ, ನೀರ್ ಕೊಡ್ರಿ, ನಾವು ನಿಮ್ಗೆ ಅನ್ನನೂ ಕೊಡ್ತೀವಿ, ಅದ್ರ ಜೊತೆ ಟ್ಯಾಕ್ಸು ಕಟ್ತೀವ. ಮತ್ ನಿಮಗೆ ಏನಕ್ಕೆ ಬಹಳ ಮುಂದಾಗಿ ಮಾಡಿದ್ರೆ ನಿಮ್ಗೆ ಹೋಗು ಹಾಕ್ತೀವಿ. ಅದು ಅನಿವಾರ್ಯ, ನಮಗೇನು ಮಾಡಕ್ ಆಗುದಿಲ್ಲ. ಯಾಕಂದ್ರೆ ಇದ್ದದೇನೋ ಆತಲ್ಲ, ಅದು ಹಾಳು ಮಾಡಿ ಏನ್ ಮಾಡುತ್ತ ನಮ್ಮಲ್ಲಿ ಬಹಳಷ್ಟು ರೈತರು ಇರ್ತಿರ್ತಾರೆ. ಅದು ಕೆಡಿಸಿ ಏನ್ ಮಾಡ್ತಾರ ಯಾವ ಹಾಕೊಂಡ ಅದ್ರ ಮಾತ್ರ ಯಾವಾಗ ಒಟ್ಟು ಹುಡ್ಸಂಗ್ ಏನಾಕ ಹಾಕೋ. ಮತ್ ನಮ್ಮ ಕೈಲಿ ಚೆನ್ನಾಗಿ ಹುಡ್ಸಕ್ ಆಗುದಿಲ್ಲ. ಅದಕ್ಕೆ ದೇವರ ಆಶೀರ್ವಾದ ಬೇಕಲ್ಲ. ಹಾಗೆ ನಮ್ ದೈವ ಸ್ವಲ್ಪ ಸುಮಾರು ತಿನ್ಸಿ ನಾವು ಹೆಚ್ಚಿನ ಮಕ್ಕಳು ಆಡ್ತೀವಿ, ಹೆಂಗಾಗಿ ನಡೆದ ಏನು ಗೊತ್ತಾಗಲ್ಲ. ಇವತ್ತು ನೋಡ್ಬೇಕ್ರಿ, ಕರ್ನಾಟಕ ರಾಜ್ಯದ ಸರ್ಕಾರ ಸಾರ್ವಜನಿಕ ಸಲುವಾಗಿ ಇದ್ದು ಸತ್ತದ್ದು ಗೊತ್ತಾಗಲ್ಲ. ಸತ್ತಾಗ ಎಬ್ಬಿಸ್ಬೋದು ಇದೆಲ್ಲ ಮಂದಿ ಕೂಗಿರ. ಸತ್ತಾಗ ಮಕ್ಕಳು ಎಬ್ಸಾಕ್ ಸಾಧ್ಯಿಲ್ರಿ. ಹಂಗ ಮಕ್ಕಳು ಬಿಟ್ಟಾರ ಇವ್ರ ಅಧಿಕಾರಿಗಳು. ನಿಮ್ ಮ್ಯಾಗ ರೂಲ್ ಹಾಕ್ರ ಅವ್ರ ಮ್ಯಾಗ ತೊಗಲಿ ಮೇಲೆ ಬಹಳ ತಿಪ್ಪ ಅವ್ರದು. ಯಾಕಂದ್ರೆ ಅವ್ರ 14 ಕಿಲೋ ಅಷ್ಟ ಅಲ್ಲ, ಮತ್ತೆ ಬ್ಯಾರೆ ತಿಂತಾರ ಮಕ್ಕಳವ್ರ. ಹಂಗಾಗಿ ಆ ಚರ್ಮ ಯಾವ್ದಕ್ಕೆ ದಿಪ್ಪ ಆಗಿಬಿಡುತ್ತದ. ನಾವೇ ನೋಡ್ರಿ, ಚಪ್ಪಲಿಂದ ನಾವು ನೆಲದ ಮೇಲೆ ನೋಡ್ರಿ ಕಾಲಾಗ ದಿಪ್ಪ. ಹಂಗ ಅವ್ರು ಒಟ್ಟಾರೆ 2 ತರ ಇರ್ತದೆ ಪಗಾರ, 5 ತರ ಸಂಬಳ ಕಿಂಬಳ 2. ಅವ್ರು ನಮ್ಮ ಬೇರೆ ಅವ್ರಿಗೆಲ್ಲ ಬರ್ಬೇಕು, ನಮ್ಮ ಮನೆ ಕೆಲಸ ಬಿಡ್ಬೇಕು, ನಾವೆಲ್ಲ ಅಂತ ಕೂಡ್ಬೇಕು. ನೀರಾವರಿ ಅವ್ರ ಕೆಲಸ ಹೋಗ್ತಲ್ಲ ಓದಿ ಬದಿಗಿಡ್ಬೇಕು. ಇವತ್ತು ನಮ್ಮ ದನಕ್ಕೆ ಉಪವಾಸ ಕಟ್ಟಬೇಕು. ಇಲ್ಲಿ ಬಂದು ಈ ಚಿಕ್ಕಲಿಕ್ಕೆ ರಾಸ್ತಾಗ ನಿಲ್ಲಬೇಕು. ಅವ್ರಿಗೆ ಮಜಾ ಐತಿ. AC ಕಾರ್ ಐತಿ, ಅವ್ರ AC ಆಫೀಸ್ ಐತಿ, ತಿರ್ಗಾಡಿ 24 ತಾಸು ಪಗಾರ ಚಾಲು ಐತವ್ರಿ.
ನಮಗೇನೈತಿ, ನಾವು 10 ರೂಪಾಯಿ ಕೊಡ್ಸೋಣ ಅನ್ನ ಸಾರ ಮಾಡ್ತೀವಿ ಪರಿಸ್ಥಿತಿ ನಮ್ದು ನೋಡಿ. ಹಿಂಗ ಮುಂದುವರಿತಂದ್ರೆ ಈ ದೇಶದ, ಈ ರಾಜ್ಯದ, ಈ ಜನತೆ ವ್ಯವಸ್ಥೆ ಏನಾಗಬೇಕು? ಒಬ್ಬನೇ ಕಾಳಜಿ ಮಾಡುವಂತ ವ್ಯವಸ್ಥೆ ಬೇಕಲ್ಲ. ಅದಕ್ಕೆ ನಮ್ಮ ಆತ್ಮೇಲೆ ಹೇಳ್ರಿ, ಈಗ ಎಲ್ಲಾ ಪಕ್ಷಗಳ ಬದಿಗಿಡ್ರಿ. ಬದಿಗಿಡಕ್ಕಂತೂ ಬರಂಗಿಲ್ಲ, ಯಾರಿಗೆ ಆಗಂಗಿಲ್ಲ. ನಮ್ಮಲ್ಲಿ ನಾವು ಇಷ್ಟ ಹೇಳ್ತೀವಿ, ಪಕ್ಷ ಬೇಕಾದ ಮಾಡೋದು. ನಮ್ಮ ಕೆಲಸ ನಮ್ಮ ಕುತ್ತಿಗೆ ಬಂದಾಗ ಏನ್ ಮಾಡ್ಬೇಕು ನಾವು? ನಮ್ಮ ಗ್ರಾಮ, ನಮ್ಮ ಸಮಾಜ, ನಮ್ಮ ಮನೆ ಅಂತೇಳಿ ಒಂದು ಅಭಿವೃದ್ಧಿ ಸಂಗ್ರಹ ಮಾಡ್ಬೇಕು ನಾವು ಊರಾಗ. ಎಲ್ಲಾರು ಕೊಡ್ಬೋಣ ಅಭಿವೃದ್ಧಿ. ನಮ್ಮ ಗ್ರಾಮಕ್ಕೆ ಏನ ಕೇಂದ್ರ ಸರ್ಕಾರ ಏನ್ ಮಾಡ್ತೀವಿ, ರಾಜ್ಯ ಸರ್ಕಾರ ಏನ್ ಮಾಡ್ತೀವಿ, ಅದ್ರಾಗ ಯಾರ್ಯಾರ ಪಾತ್ರ ಏನೈತಿ, ಪಂಚಾಯತಿ ಪಾತ್ರ ಏನು, ಅಧಿಕಾರಿಗಳ ಪಾತ್ರ ಏನು, ಆ ಎಲ್ಲಾ ಕೆಲಸ ಮತ್ತೆ ಸಂದೇಶ ಆಗಬೇಕು, ಅರ್ಥ ಮಾಡ್ಕೋಬೇಕು ನಾವು. ಯಾವುದೇ ಒಂದು ಕಾಮಗಾರಿ ಶಾಂಕ್ಷನ್ ಆತಂದ್ರೆ ಆ ಕಾಮಗಾರಿಗೆ ಬಂಡವಾಳ ಮೊದಲ ಎಷ್ಟು ನಮ್ಮ ಹಣ ಮಂಜೂರಾಕತಿ, ಎಲ್ಲಿಂದ ಯಾವಾಗ ಮಾಡಬೇಕು, ಅದಕ್ಕೆ ಹೆಂಗಿಂದ ಮಟೀರಿಯಲ್ ಹಾಕ್ಬೇಕು ಅನ್ನೋದೊಂದು ಅಲ್ಲಿ ಆಲ್ರೆಡಿ ಒಂದು ಆರ್ಡರ್ ಕಾಪಿ ಇರ್ತೈತಿ. ಆ ಕಾಪಿ ತರಕ್ ನಮಗೆ ತಯಾರಾಗಬೇಕು. ಆ ಕಾಪಿ ತಂದ ನಮಗ್ ಗೊತ್ತಾಗತ್ತೆ, ಅವ್ರ ಕಿವಿ ಹಿಂದಾಕ ಅವ್ರು ನಮಗೆ ಹಾಕಿ ಸುದ್ದಿ ಮತ್ತು ಸಮಾಧಾನ ಮಾಡುವುದು ಗೊತ್ತಾಗತ್ತೆ ಅವ್ರಿಗೆ. ಯಾಕಂದ್ರೆ ಟೈಮಿಂಗ್ ಇರ್ತೈತ್ಲ, ಆ ಟೈಮಿಂಗ್ ಮಾಡ್ಲಿಕ್ಕೆ ಅವ್ರ ಮೇಲೆ ಯಾವ್ದಾದ್ರು ಒಂದು ರಿಟ್ ಅರ್ಜಿ ಹಾಕಿ ಕೋರ್ಟ್ಗೆ, ಸುಪ್ರೀಂ ಕೋರ್ಟ್ ಅಂತ ಕೋರ್ಟ್ಗೆ ಅವ್ರು ಎಳಿಬಹುದು. ನಮ್ದು ಎಷ್ಟು ನಷ್ಟ ಆಯ್ತು, ಆ ದುಡ್ಡು ಏನು 60 ಕೋಟಿ ಸುಮಾರು 14 ವರ್ಷಗಳಿಂದ ಮತ್ತೊಂದು ಹೆಚ್ಚಿಗೆ ಮಾಡ್ಕೊಂಡು ಬಂದ್ರೆ ಸರ್ಕಾರ ದುಡ್ಡಿನ ಬಿಡುಗಡೆ ಮಾಡ್ಬೇಕು, ಬಿಡುಗಡೆ ಮಾಡ್ಬೇಕಂತೇಳಿ ಈ ನಾಲಾಯಕರಿಗೆ ಎದುರು ಹೊಡೆದ್ರು ರಾಜಕೀಯವ್ರಿಗೆ ಏನ್ ಹೊಡಿತಾರ. ನಾಳೆ ಬಂದು ನೀವೇ ನಾಳೆ ಮತ್ತೆ ನಮಸ್ಕಾರ ಇರ್ತಾರ. ಯಾಕಂದ್ರೆ ನಾವು ಕರೀದು ದೊಡ್ಡ ಮನಸ್ಸು ಬರ್ರಿ 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 ಸಾವಿರ ಮಂದಿ ಅಂತಿಲ್ಲ. ಇಲ್ಲಿ ನಾವು ಬಂದು ಅರ್ಥ ಮಾಡ್ಕೋಬೇಕು. ನಾ ಇದ್ರ ನನ್ನ ಮನೆ, ನಾ ಇದ್ದಾಗ ನನ್ನ ಮನೆ, ನಾವಿದ್ರ ಮೂರ, ನಾವಿದ್ರ ರಾಜ್ಯ, ನಾವಿದ್ರ ದೇಶ, ಆಮ್ಯಾಗ ಎಲ್ಲ ಪಕ್ಷ. ಮೊದಲು ಹೆಂಗಿದ್ರಿ, ಸಮಾಜವಾದ ಆಗಿತ್ತು ಒಂದು. ಇವತ್ತೆಲ್ಲಿ ಬಂದು ನಾವು ಆರ್ಥಿಕವಾದ ಒಳಗಿದೀವಿ. ಒಟ್ಟು ರೊಕ್ಕ 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 ರೊಕ್ಕ. ಸಮಾಜದ ಗುಣ ಹೆಂಗಿತ್ತಂದ್ರ ಒಬ್ಬ ಯಾವ ಹಿಂಗ ಕೂತಂದ್ರೆ 15 ಮಂದಿ ಎನಿಸ್ಬೇಕಿರೋದು. ದಬಾ ಕಾಲ್ ಬಿಟ್ಟು ಹಂಗ್ ಮಾಡ್ಬೇಡ, ನೀರ್ ಕುಡಿಯಪ್ಪ, ಅನ್ನ ತಗೋ, ಹಂಗ್ ಮಾಡಕ್ ಹೋಗ್ಬಿಟ್ಟು ನಾವೇನ್ ಕೆಲಸ ಮಾಡ್ತೀವಿ. ಮಹಾತ್ಮ ಗಾಂಧೀಜಿ ಅವರ ಒಂದು ತಪ್ಪು ಸಿದ್ಧಾಂತಗಳ ಮೇಲೆ ಸಾಕಷ್ಟು ಹೋರಾಟಗಳು ಮಾಡುತ್ತಿದ್ದೆವು. ಇವತ್ತ ಗಾಂಧೀಜಿ ಅವರು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಅವ್ರಿಗೆ ಮರ್ಯಾದೆ ಕೊಡಂಗಿಲ್ಲ. ಅವ್ರೆ ಯಾವ ತಪ್ಪು ಸಿದ್ಧಾಂತ ಮೇಲೆ ಹೋರಾಟ ಮಾಡ್ದು. ಇವತ್ತು ಈ ದೇಶ ಎಲ್ಲಿ ಹೊಂಟೈತಿ ಏನೋ ಗೊತ್ತಾಗೋದಿತ್ತು. ಮಾರಾಯರೇ, ನಿಮ್ಗೆ ತಿನ್ನಾಕ ಸಾಕಷ್ಟು ಕೊಟ್ಟು ನಾವು ಇರಾರ್ಗೆ ಮನೆ 4 ಮಂದಿದ್ದು ಸಾವಿರಾರು ಕೋಟಿ ಆಸ್ತಿ ಮಾಡಿ ಇನ್ನೂ ಮಾಡ್ಬೇಕಿದ್ದೀರಿ ಮಾಡ್ರಿ. ಆದ್ರೆ ನಮ್ಮ ಸಮಯ ಸರಿಯಾಗಿ ನಮಗೆ ನೀರ, ಕರೆಂಟ್, ದಾರಿ ವ್ಯವಸ್ಥೆ ಮಾಡಿಕೊಟ್ರಿ ಅಂದ್ರೆ ನಾವು ನಿಮ್ ಜೊತೆಗೆ ಇದ್ದೇ ಇರ್ತೀವಿ. ನಾವೇನು ಎಲ್ಲಾರು ಮಂದಿ ಮೇಲೆ ಸಾಧ್ಯ ಇಲ್ಲ. ಇವತ್ತಿನ ಕಾಲ ಗೊತ್ತ ನಿಮಗ 1000 ಕೋಟಿ ಇದ್ರೆ ನಮ್ಮ ಕಡೆ 1000 ರೂಪಾಯಿ ರೈತರ ಕಡೆ ಬೇಕಾದ್ರೆ 10-20 ಲಕ್ಷ ಸಾಗಣೆ ಐತಿ ನಮ್ದು. ಮತ್ ನಾವೇನ್ ಯಾಕೆ ಕೊಟ್ಟಿವ್ರಿ? ಅಡ್ಡ ಹೆದರ್ತಿರ್ಬೇಕವ್ರು. ನಮಗ ನೀರ್ ಕೊಟ್ರೆ ಅಂದ್ರೆ ನೀವು ದೊಡ್ಡವಾಗಿ ಬಂದಿಲ್ಲ ಅಪೋಸಿಟ್ ಎಲೆಕ್ಷನ್ ಮಾಡ್ತಾ ತಿಳ್ಕೊಂಡಿರ್ಬೇಕು. ಅದೆಲ್ಲ ಬಹಳ ದೂರಿನ ಮಾತಾ. ಯಾಕಂದ್ರೆ ನಿಮ್ ಕಡೆ 5,000 ಸಾವಿರ ಕೋಟಿ ರೊಕ್ಕ ಹೋದವು. ನೀವು ನಮ್ಮಂತ ಕೊಂಡು ತೋತೀರಿ, ಇಲ್ಲಿ MLA ಏನಾರು ಆಗ್ರಿ. ಆದ್ರ ನಾವು ಕಟ್ಟಿದ ಟ್ಯಾಕ್ಸ ಸರಿಯಾದ ಸಮಯಕ್ಕೆ ತಂದ ಆ ಸರ್ಕಾರದಿಂದ ಕಿವಿಗಾಡಿ ಹಿಡಿದ ಸರ್ಕಾರ ಆಗ್ಲಿಲ್ಲ ಅಂದ್ರೆ ರೈತರಿಗೆ ಹೇಳ್ರಿ, ನಾವು ಇಂಥ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಸರ್ಕಾರ ನಮ್ಮಲ್ಲಿ ವಿಧಾನಸೌಧ ಅವಕಾಶ ಕೊಡುವರು, ನೀವು ಬರೀ ಕರ್ಕೊಂಡು ಹೋದ ಕೆಲಸ ಮಾಡಬೇಕು. ಪುಣ್ಯಾತ್ಮ ಬಿಟ್ಟು ನಾವೇ ರೋಡ್ ಮೇಲೆ ಕೊಟ್ಟರು ಬರಾಕ್ ನಿಮಗೆ ಇಲ್ಲಾಂದ್ರೆ ಏನ್ ನಾಚಿ ಕೊಡ್ಬೇಕು ನಿಮಗೆ. ಮತ್ ಬಾಬಾ ನೋಡ್ಬೇಕು ನಾವು ತಾನ ಆಗಿದ ಕೆಲಸ ಯಾರು ಲೆಟರ್ ಪೇಡ್ ಆಗ್ತಿರ್ತಾರ. ನಾ ಮಾಡ್ಕೊಂಬಂದು ನೀ ಮಾಡ್ಕೊಂಬಂದು ನೋಡಿಲ್ಲ ಹಿಂದೆ ಮನೆ ಏನ್ ಮಾಡ್ಯಾರ. ಇದನ್ನ ಯಾಕೆ ಮಾಡಬಾರ್ದ? ಇದು ರೊಕ್ಕ ಇದ್ದದ್ದ ಜಾಗೆಲ್ಲ ಪೈಪ್ ಹಾಕಿದ್ದ ನೀರ್ ಹಾಕೊಳಕ್ ಭೂಮಿ ಕುಲ್ಲ ಐತಿ. ನಾವು ಕೆಲಸ ಮಾಡಕ್ ರೈತರ ಕಾಲ ಇದೀವು, ಬಂದ್ ಮಾಡಿಸ್ಕೊಡ್ಬೇಕಲ್ಲ. ಸುಮ್ನೆ ನಾವೊಂದು ಪೂರ್ವ ಆ ಜಾಕೆಟ್ ಚಾಲು ಆತು, ನನ್ನಿಂದ ಹಾಕು. ಅದು ಆಗಂಗಿಲ್ಲ ಮಗದ ಜಾಕೆಟ್. ಅದಕ್ಕೆ ಪಗಾರ ಕೊಟ್ಬಿಡ್ತೀವಿ ಅಧಿಕಾರಿಗಳು ಚಾಲು ಮಾಡಕ್ಕವ್ರ. ಯಾವ ಟೈಪ್ ಮಾಡ್ಬೇಕು, ಯಾವ ಟೈಪ್ ಬಂದ್ ಮಾಡ್ಬೇಕು ಅನ್ನೋ ಗೊತ್ತೈತೆ ಅವ್ರಿಗೆ. ಆದ್ರೆ ಹೆಚ್ಚಿಗೆ ಚಾಲು ಮಾಡ್ಸಕ್ ಗೊತ್ತಿಲ್ಲ, ಅದು ತಪ್ಪು ನಿಮ್ಗೆ. ಈಗಾಕ ಅವ್ರಿಗೆ ಹೇಳ್ತೀನಿ, ನೀವು ಚಾಲು ಮಾಡತ್ತೇವೆ ಮಾಡತ್ತಾರ ಅವರು. ಈ ಚಿಕ್ಕಲಿಕ್ಕರ ಹಾಕೋದಾಗ 4 ಜನ ರೈತರು ಕೂಡ್ಕೊಂಡ ಇದಕ್ಕೆ ಸಂಬಂಧಪಟ್ಟಂತ ಮತ್ತೆ ಹೆಲ್ಪ್ ಸಪೋರ್ಟ್ ಮಾಡಕ್ಕೆ 2 ಜಿಲ್ಲೆಯಿಂದ ಮಂದಿ ಬಂದಾರ. ಇದು ನಿಮ್ಗೆ ಕಾಣುವಂತ ಬೇಡದು ಕೊಡಂಗಿಲ್ಲ. ಅವ್ರ ಬ್ಯಾಡಾಗಿದ್ ಬೇಕಿದೆ ಹೇಳ್ರಿ, ನಾವು ಮಾಡಿರ್ತಾರ ಅವ್ರು. ಒಟ್ಟು ರಾಜಕಾರಣಿ ಹೆಂಗಂದ್ರ ನಾವ್ ಎದ್ರ ಸೂರ್ಯ ಹೊಂಟತಿ, ನಾವು ಮಾಡಿದ್ರೆ ಕೆಲಸ ಆಗತ್ತೆ ನಿಮ್ಮ ಮನಸ್ಸಾಗಿರ್ಬೇಕು ಇಷ್ಟ ಮಾಡ್ತಾರ ಅವ್ರ. ನಾವ್ ಎದ್ದಾಗ ಹೊತ್ತು ಹೊಂಟತಿ, ನಾವು ಮಾಡಟ್ಟೆ ಕೆಲಸ ನಂತಾಗ ಬರೀಲಿಕ್ ಬಿಡ್ರಿ. ಇಂಥ ಮಂದಿಗೆ ಬುದ್ಧಿ ಕಲಿಸ್ಬೇಕಂದ್ರ ಮುಂದಿನ ದಿನಮಾನದೊಳಗ ನಮ್ಮ ಮನೆಯೊಳಗ ಮಕ್ಕಳಲ್ಲ, ನಮ್ಮ ಭವಿಷ್ಯ ರೂಪಿಸ್ಕೋಬೇಕು, ನಮ್ಮ ಬದುಕು ಕಟ್ಕೋಬೇಕಂದ್ರ ನಮ್ಮ ಮಕ್ಕಳಿಗೆ ಎಲ್ಲಾ ತರ ಮಾಹಿತಿ ಕೊಡ್ಬೇಕು ನಾವು.
ಹೋಗ್ಬೇಕು ಮೊದಲು. ನೀವೇನೇ ಗೌಡರು ಸಾವುಕಾರರು ಸಾಹೇಬರಲ್ಲಿ ಅಲ್ಲಿ ಹೋಗ್ಬೇಡ ತಂದ್ರಿ, ಇದು ನಾವು ನಮ್ಮ ಸಂಸಾರ ಸತ್ಯಾನ ಸಾಗುಬೇಕ, ಅವ್ರು ಗುಲಾಮರಾಗಬೇಕು ನಾವು. ಒಟ್ಟ ಹೆದರ್ ಬಾತ್ ಹೆದರಿ ಬಾರಿ ಆಗಂಗಿಲ್ಲ. ಇವತ್ತಿನ ಜಗತ್ತು ಹೆಂಗಪ್ಪ ಅಂದ್ರೆ ಒದ್ರ ಓಡ್ ಬಗ್ಗೆ ಓಡಿದ್ರೆ ಒದ್ದಿತೈತಿ ಅಂತ ಕಾಲಕ್ಕೆ ನಾವು ಒದಿದ ಕಲಿಬೇಕಿನ್ ಮ್ಯಾಗ ರೈತರ ನಮ್ದೇನ್ರಿ ಹೋಟ್ ಹಾಕ್ತು ನಿನಗೆ ಅಧಿಕಾರ ಕೊಟ್ಟಿತ್ತು. ಇದು ಮಕ್ಕಳು ಮರಿ ಹೆಂಡ್ರು ಮಕ್ಕಳು ಸಾಹಿತ್ಯಕ್ಕೆ ಅಷ್ಟೊಂದು ಪೆನ್ಷನ್ ಆಗಿ ಬೆಂಗಳೂರು ಪ್ಲಾಟ್ ಕಾರ್ ಎಲ್ಲ ಆಗಿರ್ತೈತಿ ನಿನಗ. ನಮ್ಮ ಕೆಲಸ ನಿನ್ನ ಮನ್ಯಾಗ ಪಾಲದ್ದು ನಿಮ್ಮ ಅಪ್ಪನ ಆಸ್ತಿ ಮಾರಿ ನಿನ್ನ ಟ್ಯಾಕ್ಸ್ ಏನ್ ಬ್ಯಾಡ ತಮ್ಮ ನಮಗ ನಮ್ಮ ಟ್ಯಾಕ್ಸ್ದಾಗ ನಮ್ ಕೆಲಸ ಮಾಡ್ತಾ ಹೇಳ್ತೀವಿ. ಆ ಟ್ಯಾಕ್ಸ್ ನಾವು ಕಮಿಷನ್ ತಿಂದ್ರೆ ಅದು ಓಕೆನಾ ತಿನ್ರಿ. ನಿಮಗೆ ದೇವ್ರು ಎಂತ ಮಾಡಿ ಕೊಟ್ಟಾನೋ ಎಂತ ಮನಸ್ಸು ಕೊಟ್ಟಾನೋ ಏನ್ ಮತ್ತೊಮ್ಮೆ 1000 ವರ್ಷ ಬದುಕಂತ ವಿಚಾರ ಅವರು. ನಮ್ಮ ಪಾಪ ರೈತರು ನಾವು ಇರೋದ 23 ವರ್ಷ ಇರೋದು ಕಷ್ಟಕಾಲ ಜೀವನ ಮಾಡ್ತೀವಿ. 50 ವರ್ಷ ಸತ್ತು ಹೋದ ಪರಿಸ್ಥಿತಿ ನಮ್ಮದು ದೊಡ್ಡ ಇಂತೆಲ್ಲ ಭರವಸೆಗಳು ಮಳೆಗಾಲ ಇರೋದ್ರು ನಾವು ಬೇರೆ ಮಾಡ್ತೀವಿ, ಹೊಳೆಯಾಗ ನೀರಿರೋದು ಬೇರೆ ಮಾಡ್ತೀವಿ. ಇವತ್ತು ನೋಡ್ರಿ ಹೊಳಿ ಕಾದೆ ಕೂತಿತ್ತು, ಅಲ್ಲಿ ಹೊಳಿ ಬತ್ತು ಇಲ್ಲಿ ಏನಾಗಿತ್ತು ಹೇಳ್ರಿ, ಇದೇ ಗದ್ದಾರ ಹೇಳಿಲ್ಲ, ಅಲ್ಲಿ ಜಗ ಜಗ ಇಲ್ಲಿ ಭಾಗ ಭಾಗ ಏನಾಗಿತ್ತು ನಮ್ದ ಹೊಳ್ಯಾಗ ನೀರು ಸಾಕಷ್ಟು ನಾವು ನಿಮಗೂ ಕಿನಾಲಿದ್ರೆ ಹಿಂಗ ನೀರು ಹಾಕಿ ನೀವು ಓಡೇ ಹಾಕ್ತಿದ್ರಿ. ನಾವು ಉಳ್ಳಾಗಡ್ಡಿ ಹಾಕ್ಲು ಗೊಂಜಾಳ ಹಾಕ್ಲು ಮತ್ತೇನ್ ಬೆಳಿಲಿಪ್ಪ ನಾನು ಚಲೋ ಮಾರ್ಕೆಟ್ಗಿಂತ ಅಜ್ಜನ ಮಕ್ಕಳಿಗೆ ಊಟ ಕೊಟ್ಟು ನೀವು ಓದ್ಕೊಳ್ಳಾಕ ನಾವು ತಿನ್ನೋದು ಯಾವ್ದು ಹೂಳಕ್ಕ ಹಿಂದಿನ ಮೂರನೇ ಬರ್ತೈತೆ ನಮ್ಮ ಹೆಂಡ್ರ ಮಕ್ಕಳಿಗೆ ಅದನ್ನ ಹಾಕುದು. ನಾವು ಚಲೋ ದನ ಮಾಡಿ ಹಾಲ ಬೆಣ್ಣೆ ಇವ್ರಿಗೆ ಹೋಗಿ ಕೊಡುದು, ನಾವು ಮತ್ತೆ ತೊಳೆದು ನೀರು ಗಡಿಗೆ ತೊಯ್ತಾರ ಲಾಸ್ಟಕ್ಕೆ ಅದನ್ನ ನಮ್ಮ ಮನೆಯವ್ರು ಕೊಡುದು. ಆದ್ರೂ ಇಷ್ಟು ದೊಡ್ಡ ಮನಸ್ಸು ಮಾಡಿ ನಮ್ಮ ಪ್ರೊಜೆಕ್ಟ್ ರೆಡಿ ಮಾಡಿ ಕೊಡ್ರಪ್ಪ ಅಂತ ಹೇಳಿ ಎಷ್ಟು ಸರಿಯಾಗಿ ವೇದಿಕೆ ಹಾಕೋದಿದ್ರೆ ನಾಚಿಕೆ ಆಗತ್ತೆ ನಿಮಗ. ಇಲ್ಲಿ ಬಂದು ಹೇಳಕ್ ಸ್ಟೇಜ್ ಮೇಲೆ ಬಂದು ಮಾತು ಕೆಲಸ ಮಾಡ್ತೀರಿ ಅಂತೇಳಿ ನಾನು ಅಂಗಡಿಯವರಿಗೆ ಮತ್ತು ಪರಮ ಪೂಜೆಯವರಿಗೆ ನೆನಪಿಸ್ತೀನಿ. ಕಳೆದ ಒಂದು 2 ತಿಂಗಳಿಂದ ಅಜ್ಜ ಗಿಡದ ಬೆಟ್ಟ ಸ್ಟೇಜ್ ಇತ್ತು. ಅವತ್ತು ರೈತರು ಇದು ಬಹಳ ನೆರವುದಿ ಬಿಡತಿ ಕೆಲಸ ಮಾಡಬೇಕು ನೀವು ಅಂತೇಳಿ ಅವಾಗ ಜಲ್ದಿ ಓಡಿ ಬಂದ್ರು. ಬಿಜಾಪುರದಿಂದ ಅಲ್ಲಿಂದ ಇಲ್ಲಿಂದ ಎಲ್ಲರೂ ಬಂದ್ರು. ಅವಾಗ ಅಧಿಕಾರಿಗಳು ಹೇಳ್ತಿರು ಗುರುಗಳು, ನಾವು ನೀವೇನಾದ್ರೆ ಏಪ್ರಿಲ್ ಮೇ ತನಕ ಎಲ್ಲಾ ಪ್ರಾಜೆಕ್ಟ್ ಮುಗಿಸಿದ್ರ ರೈತರ ಪರವಾಗಿ ನನ್ನೊಂದು 10 ಎಕರೆ ಆಸ್ತಿ ಮಾಡಿ ಬೆಳ್ಳಿ ನಾಡಿದ ನಿಮ್ಮೆಲ್ಲರೂ ತುಲಾಭಾರ ಮಾಡ್ತಾ ಹೇಳಿದ್ನೆ. ಅದು ಬೇಕಾಗಿಲ್ಲ ಅವ್ರಿಗೆ. ಅದು ಯಾರು ಇವತ್ತು ನಮ್ಮ ರೈತರಿಗೆ ವಿನಂತಿ ಮಾಡ್ಕೊತನ ಈ ಬಸವಣ್ಣವರು ಹಂಗೆ ನಿಲ್ಲಿಸ್ಲಾಡಿ ನಾನು ಇಲ್ಲೇ ಪಕ್ಕ 1 ಕಿಲೋಮೀಟರ್ ಮ್ಯಾಗ ಕಳ್ಬೇಕು. ನಿನ್ನೆ ಹೇಳಿದ್ರೆ ಇವತ್ತು ಹೇಳ್ತಾನ ಕರ್ಕೊಂಡ್ಬಂದು ಹಾಕ್ರಿ, 8 ದಿವಸ ಇರ್ತಿಲ್ಲ ಆ ದನಗಳಿಗೆ ನೀವು ಹಾಕ್ರಿ ನೀವು. ಆದ್ರೆ ಯಾರು ಹಿಂದೆ ಹೋಗ್ಬೇಡ್ರಿ. ಈ ಪ್ರಾಜೆಕ್ಟ್ ನಾವು ರೆಡಿ ಮಾಡ್ಕೊಂಡು ಅವ್ರು ಹೇಳಿದ್ರೆ ಯಾರು ಬಂದ ಇಲ್ಲ ಇನ್ನೂ ಅವಕಾಶ ಕೊಡ್ರಿ, ಫೆಬ್ರವರಿಗೆ ಹಾಕತ್ತೇಳಿ. ಫೆಬ್ರವರಿಗೆ ಏನ್ ಹಾಕದ್ರಿ, ಅದೇನು ಬಟನ್ ಬಡಿಯಾಕೂ ಬರಂಗಿಲ್ಲ, ನೀರು ಹಾಸಾಕೂ ಬರಂಗಿಲ್ಲ, ನನ್ನ ಬೆಳೆ ನೀರಾಗಿಲ್ಲ. ಇವ್ರು ಹಾಕ್ಬೇಕು ಫೆಬ್ರವರಿಗೆ. ಅಲ್ಲಪ್ಪ ನಿಮಗ ನಾವು ಭೂಮಿ ಕಾಯ್ಲಾಕ ಗಳೆ ಹೊರ ಬಿಡಾಗ ನೀವು ನೀರು ತಂದು ಕೊಡೋರು ನಮಗ. ಅವಾಗ ಅಲ್ಲಿ ಮಾರ್ಕೆಟ್ ಬೀಜ ಇರಂಗಿಲ್ಲ, ನಮ್ಮ ಮನೆಯಲ್ಲಿ ಬೀಜ ಹಾಕಿ ಬೀಜ ನಾಟಂಗಿಲ್ಲ. ಇಂಥ ವ್ಯವಸ್ಥೆ ನೀರು ತಂದು ಕೊಡೋರು ನೀವು. ಇಲ್ಲಿ ಏನಾಗಪ್ಪ ಅಂದ್ರ ಕುಟ್ಟೋದು ಏನ್ ನಾಯಿ ತಿನ್ನೋದು ಆಗೈತೆ ಪಾಳೆ ಇದೆ. ಒಟ್ಟಾರೆ ನೀವು ಹೊಯ್ಕೋರಿ ನಾವು ಹಿಂಗೆ ಹೋಗ್ತಿದ್ದಾರೆ ಅವ್ರು. ಇದು ಒಂದು ಕಾಲ ಬರ್ತೈತೆ ನಿಮ್ಗೂ ಅಧಿಕಾರಿಗಳಿಗೆ ಓಡಿಸ್ಯಾಡಿ ಒಂದು ಹೊಯ್ಕೊಳಕತ್ತು ಪಾಳೆ ಬರ್ತೈತೆ ನಿಮ್ಗೂ. ಅಕ್ಕಪಕ್ಕ ದೇಶ ನೋಡ್ತೀರಿ ನೀವು. ಯಾಕೆ ಜನ ಜಾಗೃತ ಆದ್ರು ಯಾರು ನೀವೇ 5% ಇದ್ರಿ, ನಾವು 80% ಜನ ಆದ್ರೂ ರೈತರ. ನೀವು ಆದ್ರೂ ರಾಜಕಾರಣಿಗಳು 5%, 15% ಇವ್ರು ಬೇಕವ್ರು ಅಧಿಕಾರಿಗಳು, 20% ನೀವು ಅರ್ಥ ಮಾಡ್ಕೊರಿ. ನಾವು ದುಡಿಯುವ ಅನ್ನ ತಿಂತೀರಿ, ನಾವು ಕೊಡೋ ಟ್ಯಾಕ್ಸ್ ಪಗಾರ ತಗೋತೀರಿ. ನಮ್ಮ ಟ್ಯಾಕ್ಸ್ನಾಗ ನಮ್ ಕೆಲಸ ಮಾಡಬೇಕು. ಈ ರೀತಿ ನಮ್ಮನ್ನ ಬೀದಿಗೆ ತರ್ತೀರಿ ಅಂದ್ರೆ ನಿಮ್ಮನ್ನ ಯಾವ ಹೊಡಿಬೇಕನ್ನೋದು ಹೇಳಕ್ ಆಗುದಿಲ್ಲ. ಅದಕ್ಕಾಗಿ ಇಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರು ನಾವು ನಾಳಿನ ದಿವಸ ಬರೀ ಚಿಕ್ಕಲಿಕ್ಕರ ಸಸ್ತ ಅಲ್ಲ, ಜಮಖಂಡಿ ಏನು ಉಡೋ ದಿನ ಇಟ್ಲ ಇವತ್ತಿಲ್ಲೇನೋ ಬಿದಿರಿ ಮ್ಯಾಲ ಮತ್ತು ಅಡಿಯುಡಿ ತಿಗೋಟ ಮ್ಯಾಗ ಹಾಕಿ ಬಸ್ ಪಾಸ್ ಆಗತ್ತವ. ಅಲ್ಲಿ ಕೂಡ ಬಂದ್ ಮಾಡುವಂತ ವ್ಯವಸ್ಥೆ ಮಾಡೋದು. ಇಂದು ದನಕರ ಹಕ್ಕಿತ್ತಂದ ಏನು ಬಿಜಾಪುರ ಸಂಘೀರವ್ರು ಇಲಾಖೆ ಅವ್ರು ಇದ್ರ ಕಂಪೌಂಡ್ ದನ ಕಟ್ಟಿ ಬರುವಂತ ಹೇಳ ಅದಕ್ಕೆ ತಗಲವರು ತಗೊಂಡು ಮಾಡಿ ತಯಾರಾಗಿ ಎಷ್ಟು ನಮ್ಮ ಓದ್ ಕಟ್ಟಿ ಬರ್ಬೇಕು. ಅದಕ್ಕೆ ನೋವು ಹಾಕ್ಲಿಕ್ಕೆ ನೋಡುವುದು. ಮತ್ತೆ ಇನ್ನು ಎದರಲ್ಲಿ ಏನ್ ಕೆಲಸ ಬೇಕಿರ್ ಬುದ್ಧಿ ನೋಡ್ರಿ. ನಮ್ ಸುನೀಲನ ಹೇಳ ಎಷ್ಟು ಪೂರ್ಣ ಎಲ್ಲ ನಮ್ಮಲ್ಲಿ ಹಾರೋಗಿ ಅಂತೇಳಿ ಇದು ಒಂದು ದೊಡ್ಡ ಮನಸ್ಸು. ನಮ್ ಭೂಮಿ ಹಾಳು ಮಾಡ್ಕೊಂಡು ಮನಿ ಹಾಳು ಮಾಡ್ಕೊಂಡು ಚಲೋ ಬೋರ್ ನೀರಿದ್ರ ಅಲ್ಲಿ ಅದ್ರ ಮ್ಯಾಗ ಹಾಕೊಂಡು ಅದು ಯಾರಿಗೂ ಸರಿಯಾಗಿ ಪರಿಹಾರ ಕೊಡ್ಲಿಲ್ಲ. ಇದ್ಯಾಕೆ ನೀತ್ರಿ? ಇದೊಂದು ರೀತಿ ಹೋಗಲ್ಲ. ಈಗ ನನ್ನ ಜವಾನ ಚಿಕ್ಕಲಿ ಗ್ರಾಮದವ್ರು